ಕನ್ನಡ ಲಾಸ್ಟ್ ಪಾಠದ ಎರಡನೇ ಪಾಠ ಕಥೆ ರಾಷ್ಟ್ರಗೀತೆ ಅನ್ನುವಂಥದ್ದು. ಇದೊಂದು ಫನ್ನಿ ಸ್ಟೋರಿ ಅಂತಲೇ ಹೇಳ್ಬೋದು ನಾವು. ಇಲ್ಲೇನಾಗುತ್ತೆ ಅಂದರೆ ಒಂದು ಗುರೂಜಿಗಳಿರ್ತಾರೆ ನಂದಿಗ್ರಾಮದ ಆದಿಶಕ್ತಿ ಆಶ್ರಮದಲ್ಲಿ. ಅವರು ಅವರ ಮಗಳಿಗೆ ದೀಕ್ಷೆನ ಕೊಟ್ಟು ಅವರ ವಯಸ್ಸಾಗಿರುತ್ತಲ್ಲ, ಹಾಗಾಗಿ ಅವರೇ ಮುಂದೆ ನಡ್ಸ್ಕೊಂಡು ಹೋಗಬೇಕು ಆಶ್ರಮನ ಅಂತ ಆ ಮಗಳಿಗೆ ದೀಕ್ಷೆ ಕೊಟ್ಟು, ಈಗ ನನ್ನ ಮಗಳಷ್ಟೇ ಅಲ್ಲ ತಾಯಿ ಹೌದು ಅಂತ ಅವ್ರು ಹೇಳ್ತಾರೆ. ಆ ಪರಮಗುರುಗಳ ಹೆಸರು ಶ್ರೀ ಸದ್ಬೋಧಾನಂದ ಅಂತ. ಅವರು ತಮ್ಮ 82ನೇ ವಯಸ್ಸಿಗೆ ದೇಹತ್ಯಾಗನ ಮಾಡ್ತಾರೆ. ಮತ್ತು ಮಾಡಿ 2 ವರ್ಷ ಕಳೆದಿರುತ್ತೆ. ಅವರ ಮಗಳಿಗೆ ದೀಕ್ಷೆ ಸಿಕ್ಕಿದವರಿಗೆ 30ನೇ ವರ್ಷಕ್ಕೆ 20 ವಯಸ್ಸಿಗೆ ಅವರು ಸನ್ಯಾಸ ಸ್ವೀಕರಿಸ್ತಾರೆ. ಅಂದಿನಿಂದ ಅವರು ಆದಿಶಕ್ತಿ ಆಶ್ರಮದಲ್ಲಿ ವಿಹಿತ ಗುರುಗಳು ಅಂದರೆ ಮುಖ್ಯ ಗುರುಗಳಾಗಿ ಸೇವೆಯನ್ನು ಸಲ್ಲಿಸ್ತಿರ್ತಾರೆ. ಹಾಗಂತ ಅವರಿಗೆ ಅವರ ತಂದೆ ತೀರ್ಕೊಂಡ್ಮೇಲೆ, ಪರಮಗುರುಗಳು ತೀರ್ಕೊಂಡ್ಮೇಲೆ ಅವರಿಗೆ ಪರಮಗುರು ಅಂತ ಒಂದು ಶಿರೋನಾಮೆಯನ್ನು ಕೊಡೋದಕ್ಕೆ ಧರ್ಮದರ್ಶಿಗಳ ಸಮಿತಿ ಒಪ್ಪೋದಿಲ್ಲ. ಯಾಕಂದರೆ ಧರ್ಮದರ್ಶಿಗಳಿಗೆ ಇರುತ್ತಲ್ಲ ಈ ಮಹಿಳಾ ಪರಮಗುರು ಯಾಕೆ ಬೇಕು ಅನ್ನುವಂಥದ್ದು. ಹಾಗಾಗಿ ಅವರಿಗೆ ಪರಮಗುರು ಅನ್ನುವಂಥ ಒಂದು ಶಿರೋನಾಮೆ ಯಾವಾಗಲೂ ಸಿಗೋದಿಲ್ಲ. ಮತ್ತು ಅವರಿಗೆ ಅದರ ಅಪೇಕ್ಷೆ ಕೂಡ ಇರೋದಿಲ್ಲ. ಅವರು ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್ ಅನ್ನೋದರ ಅವರ ಆತ್ಮ ಏನಿದೆ ಅದು ದೇವರಲ್ಲಿ ಲೀನವಾಗಿರುವಾಗ ಲೌಕಿಕ ಜಗತ್ತಿನಿಂದ ಅದರ ಪದವಿಗಳಿರ್ಬೋದು, ದುಡ್ಡು, ಹಣ, ಐಶ್ವರ್ಯ, ಅದರ ನಗಣ್ಯ ಯಾವುದೋ ಬೆಲೆನೇ ಇಲ್ಲ ಅನ್ಸುತ್ತೆ. ಹಾಗಾಗಿ ಧರ್ಮದರ್ಶಿಗಳಿಂದ ರಾಜಕೀಯ ನಡೀತಾ ಇರ್ತಾರೆ ಆಶ್ರಮದಲ್ಲಿ, ಅದನ್ನು ಅವರು ಅಲಕ್ಷ್ಯ ಮಾಡಿರ್ತಾರೆ. ಹಾಗಾಗಿ ಪರಮಗುರುಗಳ ಆಸನ ಮೇಲೆ ಅವರ ಪಾದುಕೆಯನ್ನು ಇಟ್ಟು ಇವರೇ ಎಲ್ಲ ಚಟುವಟಿಕೆಗಳನ್ನ ಮುಂದುವರಿಸ್ಕೊಂಡು ಹೋಗ್ತಿರ್ತಾರೆ. ಆಮೇಲೆ ಸ್ವಲ್ಪ ಆಶ್ರಮದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಶ್ರಮ 8 ಎಕರೆ ಜಾಗದಲ್ಲಿರುತ್ತೆ, ವೈಭವೋಪೇತವಾಗಿರುತ್ತೆ. ತಲೆ ಮೇಲೆ ಒಂದು ಚಾವಣಿ, ಧ್ಯಾನಕ್ಕೊಂದು ಕೊಠಡಿ ಅನ್ನೋದಷ್ಟೇ ಅವ್ರದ್ದು ಬೇಡಿಕೆ ಇತ್ತು. ಆದರೆ ಅದು ಚಿಕ್ಕದಾಗಿ ಶುರುವಾಗಿದ್ದು ಧರ್ಮದರ್ಶಿಗಳ ಕೊಡುಗೆಯಿಂದ, ಅಂದರೆ ಅವರ ಕೊಡುಗೆಗಳು ಏನು ಬರ್ತವಲ್ಲ ಅದರಿಂದ ಅದು ದೊಡ್ಡದಾಗಿ ಬೆಳೆದು ಹನುಮನ ಬಾಲದ ಹಾಗೆ ಬೆಳೆಯುತ್ತಾನೆ ಹೋಯಿತು ಅಂತ ಹೇಳ್ತಾರೆ. ಇದನ್ನು ಸದ್ಬೋಧಾನಂದವರು ಹೇಳುತ್ತಿದ್ದನ್ನು ಅವರ ಮಗಳು ಮಮತಾನಂದಮಯರು ಕೇಳಿಸ್ಕೊಂಡಿತ್ತು. ಆಮೇಲೆ ಸನ್ಯಾಸಿಗಳ ಕೈಯಲ್ಲಿ ಆಶ್ರಮದ ಉಸ್ತುವಾರಿ ಕೊಟ್ಟರೆ ಸರಿಯಾಗುವುದಿಲ್ಲ ಅನ್ನುವಂಥದ್ದೊಂದು ಧರ್ಮದರ್ಶಿಗಳ ಬುದ್ಧಿ. ಹಾಗಾಗಿ ಅವರು ಎಲ್ಲ ಒಂದು ಏನಿದೆ ಅಧಿಕಾರವನ್ನು ಸನ್ಯಾಸಿಗಳ ಕೈಯಲ್ಲಿ ಕೊಡಲಿಲ್ಲ. ಹಾಗೆ ಮಮತಾನಂದಮಯವರಿಗೂ ಕೂಡ ಆಶ್ರಮದ ಕೆಲಸ ಮಾಡ್ತಿದ್ರಷ್ಟೇ ಅವರಿಗೆ ಪೂರ್ತಿ ಉಸ್ತುವಾರಿ ಸಿಕ್ಕಿರಲಿಲ್ಲ. ಎಲ್ಲವನ್ನೂ ಕೂಡ ಧರ್ಮದರ್ಶಿಗಳ, ಅಂದರೆ ಅವರ ಏನು ಸಮಿತಿ ಇತ್ತಲ್ಲ, ದೇವಸ್ಥಾನದ ಆಶ್ರಮದ ಇರೋದು ನೀವು ಕೇಳ್ತಿರ್ತೀರಿ, ಆ ಸಮಿತಿಯ ನೋಡ್ಕೊಳ್ತಿತ್ತು. ಹಾಗಾಗಿ ಆಮೇಲೆ ಆಶ್ರಮದ ಮುಖ್ಯ ದ್ವಾರ ಪ್ರವೇಶಿಸಿದೊಡನೆ 20,000 ಚದರ ಅಡಿಗಳಷ್ಟು ದೊಡ್ಡ ಸಭಾಂಗಣವಿದೆ. ಇದರಲ್ಲಿ ಎಲ್ಲ ಸಾರ್ವಜನಿಕ ಕಾರ್ಯಕ್ರಮಗಳು ಅಲ್ಲೇ ನಡೆಯುತ್ತೆ. ಅದರ ಮಧ್ಯ ನಡುವೆ ಒಂದು ಆದಿಶಕ್ತಿ ಮೂರ್ತಿ ಇದೆ. ಅದಕ್ಕೋಸ್ಕರ ಆ ಆಶ್ರಮನ ಆದಿಶಕ್ತಿ ಅಂತ ಹೇಳ್ತಾರೆ ಅಂತ ಸದ್ಬೋಧಾನಂದರು ತುಂಬ ಸಲ ಹೇಳಿರ್ತಾರೆ. ಯಾಕೆ ಆದಿಶಕ್ತಿ ಬಂತು ಅಥವಾ ಆದಿಶಕ್ತಿ ಅಂದರೆ ಏನು ಅಂತ ಅವರು ಹೇಳುವಾಗ, ಜಗತ್ತಿನ ಸೃಷ್ಟಿ ಏನಿದೆ ಅದರಲ್ಲಿ ಮೊದಲು ಉದಯಿಸಿದಳೆ ಆದಿಶಕ್ತಿ. ಆದಿ ಅಂದರೆ ಮೊದಲು, ಹಾಗೆ ಆಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರಿ ಅವಳು ಜನ್ಮ ನೀಡ್ತಾಳೆ. ಮತ್ತು ವಿಷ್ಣು ಏನಿದೆಯಲ್ಲ ತನ್ನ ಕುತಂತ್ರದಿಂದ 3ನೇ ಕಣ್ಣನ್ನು, ಅವನ ಕುತಂತ್ರದಿಂದ ಇವಳು ತಾಯಿಯಾದಳು ಶಿವನಿಗೆ ತನ್ನ 3ನೇ ಕಣ್ಣನ್ನು ಅವನಿಗೆ ಧಾರೆ ಎರಿತಾಳೆ. ಹಾಗಾಗಿ ಅವನು ಲೋಕಮಾತೆ ಮತ್ತೆ ಎಲ್ಲ ದೇವರ ತಾಯಿ ಅಂತಲೂ ಕರೀತಾರೆ. ಆಮೇಲೆ ಎಲ್ಲ ದೇವಸ್ಥಾನಕ್ಕೆ ಬಂದವರು ಆದಿಶಕ್ತಿ ಮೂರ್ತಿಯನ್ನು ನೋಡಿಕೊಂಡೇ ಒಳಗೆ ಹೋಗೋದಾಗಿರುತ್ತೆ. ಅದಾದಮೇಲೆ ಒಳಗಡೆ ಹೋದ್ಮೇಲೆ ಸಾಲು ಆಫೀಸು, ಕೋಣೆಗಳು, ಮುಖ್ಯ ಕಚೇರಿ, ಮತ್ತು ಖಾತೆ ಹೊಣೆಗಾರಿಕೆ, ದಾಸ್ತಾನು ಸಂಗ್ರಹ, ಇದೆಲ್ಲ ಕಚೇರಿಗಳಿರುತ್ತೆ. ಅದಾದಮೇಲೆ ಆಶ್ರಮಕ್ಕೆ ಬರುವಂಥ ಕೊಡುಗೆಗಳಿರ್ಬೋದು ಅಥವಾ ದಾನಗಳಿರ್ಬೋದು ಅದು ಕೂಡ ಇರುತ್ತೆ. ಎಲ್ಲ ಕೊಠಡಿಯಲ್ಲೂ ಸಿಸಿ ಕ್ಯಾಮರಾನ ಅವರು ಅಳವಡಿಸ್ತಾರೆ. ಅದೇ ಥರ ಬೇರೆ ಜಾಗಗಳಿಂದ ಬರುವಂಥ ಜನರಿಗೆ ಉಳ್ಕೊಳ್ಳೋದಕ್ಕೆ ಅತಿಥಿ ಗೃಹಗಳು ಕೂಡ ಇರುತ್ತೆ. ಅದರಲ್ಲಿ ಒಂದರಲ್ಲಿ ಮಮತಾನಂದಮಯರು ವಾಸಿಸೋದಕ್ಕೆ ಶುರು ಮಾಡಿ 8 ವರ್ಷ ಆಗಿರುತ್ತೆ. ಆಮೇಲೆ ಅದಕ್ಕೂ ಮೊದಲು ಅವರು ಮಹಿಳಾ ವಸತಿ ನಿಲಯದಲ್ಲಿ ವಾಸಿಸಬೇಕಿತ್ತು. ಈಗ ಅತಿಥಿ ಗೃಹಗಳಲ್ಲಿ ಜನ ಉಳಿತಾರಲ್ಲ, ಅದೇ ಥರ ಇವರು ಕೂಡ ಅಲ್ಲಿ ಉಳಿತಿದ್ರು. ಹಾಗೆ ಬಂದವರಲ್ಲಿ ಕೆಲವೊಬ್ಬರದ್ದು ರಿಂಗ್ಟೋನ್ ಇರ್ತಿತ್ತು, ಪರಂ ಸುಂದರಿ ಆ ಥರ ರಿಂಗ್ಟೋನ್ ಇದ್ದರೂ ಕೂಡ ಆ ವಾರದಲ್ಲಿ, ಆಶ್ರಮದ ಆವಾರದಲ್ಲಿ ಆಗ ಕೇಳಿಸ್ತಿತ್ತು. ಮತ್ತು ಇವರ ಆಶ್ರಮದ ಏನು ಚಟುವಟಿಕೆಗಳಿಂದ ಅದು ಬೆಳಿಗ್ಗೆ ಸ್ಟಾರ್ಟ್ ಆಗ್ತಿತ್ತು, ಗೀತೆಯಿಂದ ಅಥವಾ ಉಪನಿಷತ್ತುಗಳಿಂದ ಇದರಿಂದ ಸ್ಟಾರ್ಟ್ ಆಗ್ತಿತ್ತು. ಬೆಳಿಗ್ಗೆ 8 ಗಂಟೆಗೆ ಆದಿಶಕ್ತಿ ದೇವರ ಮೂರ್ತಿ ಏನಿದೆ ಅದಕ್ಕೆ ಆರತಿ ಗಂಟೆ ಇದರಿಂದ ಶುರುವಾಗಿತ್ತು, ಅಲ್ಲಿ ಮುಕ್ತಾಯ ಆಗ್ತಿತ್ತು. ಆಮೇಲೆ ವ್ಯವಸ್ಥಾಪಕರು ಧ್ಯಾನಕ್ಕೆ ಬಂದವರಿಗೆ, ಪೂಜೆ ಕಾರ್ಯಕ್ಕೆ ಬಂದವರಿಗೆ ಅಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತ ಅಲ್ಲೇ ಒಂದು ಕ್ಯಾಂಟೀನ್ ಕೂಡ ತೆಗೆದಿರ್ತಾರೆ. ಅಲ್ಲಿ ನಾನು ಸ್ವಲ್ಪ ಆದಿಶಕ್ತಿ ದೇವರಿಗೆ ಬೆಳಿಗ್ಗೆ 8 ಗಂಟೆಗೆ ಆರತಿ ಆಗ್ತಿತ್ತು. ಆಮೇಲೆ ಸೂರ್ಯ ನಡುನೆತ್ತಿ ಬರೋವರೆಗೆ ಅಮ್ಮನವರು ಅವರೇ, ಅಂದರೆ ಮಮತಾನಂದಮಯವರು ಅವರೇ ಬೇಯಿಸ್ಕೊಂಡ ಏಕಧಾನ್ಯ ಆಹಾರನ ಸ್ವೀಕರಿಸ್ತಿದ್ರು. ಅವ್ರದ್ದು ಏಕೈಕ ಭೋಜನ, ಅಂದರೆ ಇಡೀ ದಿವಸ ಒಂದೇ ಸಲ ತಿನ್ನೋದು. ಆಮೇಲೆ ಅವರು ಶಿಷ್ಯರಿದ್ರು ವಿಮಲಾವ್ ಸೇವಂತಿ ಅಂತ, ಅವ್ರು ಯಾವಾಗಲೂ ಇವರ ಸೇವೆಯನ್ನು ಮಾಡ್ಕೊಂಡಿರ್ತಿದ್ರು. ಅವರಿಗೊಂದು ಭಯ ಇತ್ತು ಏನಂತ, ಇವರನ್ನು ಎಲ್ಲ ಏನಾದರೂ ಮಾಡಿ ಆಶ್ರಮದಿಂದ ಹೊರಗೆ ಹಾಕ್ಬಿಡ್ತಾರೆ ಅನ್ನೋದು ಒಂದು ಭಯ ಇತ್ತು. ಹಾಗಾಗಿ ಅವರು ನೀವು ಹುಷಾರಾಗಿರ್ಬೇಕಮ್ಮ, ಅದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು, ಸರಿಯಾಗಿರಬೇಕು ಅನ್ನೋದನ್ನು ಹೇಳ್ತಿದ್ರು. ಯಾಕೆ ಹೀಗೆ ಮಾಡ್ತೀರಿ, ನನಗೆ ಇದ್ರ ಮೇಲೆ ಏನಿಲ್ಲ ಆಸಕ್ತಿ ಇಲ್ಲ, ನನಗೂ ಇದೆಲ್ಲ ಸಾಕಾಗಿದೆ ಅಂತ ಅಮ್ಮನವರು ಹೇಳ್ತಿದ್ರು ಕೂಡ ಅವರು. ಇಲ್ಲ, ಈಗ ಕಾಲ ಬದಲಾಗಿದೆ, ಪರಮಗುರುಗಳಿದ್ದಾಗ ಮಾತಾಡ್ತಿದ್ದವರು ಈಗ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ನೀವು ಸರಿಯಾಗಿರಬೇಕು, ಏನು ನಿಮ್ಮನ್ನು ಕೆಳಗಿಳಿಸಿ ಪರಮಗುರುಗಳ ಪೀಠದ ಮೇಲೆ ಬೇರೆ ಒಂದು ಸ್ವಾಮೀಜಿಗಳನ್ನ ತಯಾರು ಮಾಡ್ತಿದ್ದಾರೆ ಅವರು. ಹಾಗಾಗಿ ನೀವು ಸರಿಯಾಗಿರಬೇಕು ಅಂತ ಹೇಳ್ತಿರ್ತಾರೆ. ಆದರೆ ಇವರಿಗೆ ಅಧಿಕಾರ ಮೇಲೆ ಅಷ್ಟೊಂದು ಆಸಕ್ತಿ ಇರೋದಿಲ್ಲ. ಹಾಗಾದರೂ ಒಳ್ಳೆಯದು ಅಂತ ನೀವು ಅನ್ಕೊಳ್ತಿರ್ತಾರೆ. ಮಮತಾನಂದಮಯರು ಏನಿದ್ದಾರೆ ಬೆಳಿಗ್ಗೆ 3:40ಕ್ಕೆ ಅವರು ಟೂವಿ ಹಕ್ಕಿಗಳ ಚಿಲಿಪಿಯೊಂದಿಗೆ ಅವರ ದಿನ ಆರಂಭವಾಗ್ತಿತ್ತು. ತಣ್ಣೀರು ಸ್ನಾನ ಮುಗಿಸಿ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಕೂತ್ಕೊತಿದ್ರು. ಆಮೇಲೆ ಬೆಳಿಗ್ಗೆನೆ ದಿವಿ ಸೂರ್ಯ ಸಹಸ್ರ ಭವೇದ್ಯುಗ ಪದ್ಧತಿತ ಅಂತ ಧೀನಿಸುತ್ತಾ ಸಾವಿರಾರು ಸೂರ್ಯ ಉದಯಿಸಿದಂಥ ಸತ್ಯದ ವಿಶ್ವರೂಪವನ್ನು ಅವರ ಒಳಗಡೆ ನೆನಪು ಮಾಡಿಕೊಂಡು ದಿಗ್ಭ್ರಮೆ ಬರ್ತಿದ್ರು. ಆಮೇಲೆ ಅವರಿಗೆ ಏನಿದೆ ಗೀತೆ ಇದೆಲ್ಲ ಅದು ಬಾಯ್ಪಾಟ್ ಬರ್ತಿತ್ತು. ಹಾಗಂತ ಯಾರು ಬೆಳಿಗ್ಗೆ ಕೂಡ ಹೇಳ್ಕೊಡ್ತಿರಲಿಲ್ಲ. ಮತ್ತು ಸಂಜೆ 4ರಿಂದ 6 ಗಂಟೆವರೆಗೂ ಅವರನ್ನು ಭೇಟಿ ಆಗೋದಕ್ಕೆ ತುಂಬ ಜನ ಕಾಯ್ತಿರ್ತಿದ್ರು. ಅಂದರೆ ಬೇರೆ ಊರಿಂದ ಬಂದು ಅಲ್ಲಿ ಕೂತ್ಕೊಂಡು ಕಾಯ್ತಿದ್ರು. ಸಭಾಭವನದ ಸಣ್ಣ ಕೋಣೆಯ ಒಂದು ಪೀಠದ ಮೇಲೆ ಇವರು ಕೂತ್ಕೊಳ್ತಿದ್ರು. ಮೇಲೆ ಒಬ್ಬೊಬ್ಬರೇ ಬಂದು ತಾಳ್ಮೆಯಿಂದ ಅವರ ಏನು ಪ್ರಾಬ್ಲಮ್ ಇದೆ, ಜೀವನದಲ್ಲಿ ಏನಾದರೂ ತೊಂದರೆ ಇದೆಯಾ ಅಥವಾ ಮನಸ್ಸಿನಲ್ಲಿ ಏನಾದರೂ ಕಷ್ಟಗಳಿದೆ ಅದನ್ನು ಹೇಳ್ಕೊಂಡು ಪರಿಹಾರ ಏನಂತ ಕೇಳ್ತಿದ್ರು. ಇದಕ್ಕೆ ಅಮ್ಮನವರು ಏನಾದರೂ ಪರಿಹಾರವನ್ನು ಹೇಳ್ತಿದ್ರು ಅಥವಾ ಸಮಾಧಾನ ಮಾಡ್ತಿದ್ರು. ಹಾಗಾಗಿ ತುಂಬ ಜನ ಬರ್ತಿದ್ರು. ಅದರಲ್ಲಿ ಕೆಲವೊಬ್ಬರು ನೀವೇ ಕಾಪಾಡಬೇಕು ಅಂತ ದೊಡ್ಡ ಕತ್ಕೊಂಡು ಬರುವಂಥವ್ರು ಇದ್ರು, ಹೆಂಗಸರು ಇರ್ತಿದ್ರು, ಗಂಡಸರು ಇರ್ತಿದ್ರು. ಆಮೇಲೆ ಕೆಲವೊಬ್ಬರು ಅವ್ರ ಮನೆ ಕಷ್ಟಗಳು ಹೇಳ್ಕೊಳ್ತಿದ್ರು. ಮಗ ಅಮೆರಿಕ ಹೋಗಿ ಮದುವೆ ಆಗಿಬಿಟ್ಟಿದ್ದಾನೆ, ನಾವು ದೇವ್ರ ಪ್ರತಿಷ್ಠಾಪನೆ ಮಾಡಿದ್ದೀವಿ, ಯಾರಿಗೆ ಮುನ್ನಡೆಸ್ಕೊಂಡು ಹೋಗೋದು, ಆಮೇಲೆ 500 ಕೋಟಿ ವ್ಯವಹಾರ, ಯಾರು DCA ಮಾಡಿಬಿಟ್ಟಿದ್ದಾನೆ, ಜಪ್ತಿ ಮಾಡಿಬಿಟ್ಟಿದ್ದಾನೆ, ನಾವೇನು ಮಾಡೋದು, ಹೊಟ್ಟೆಗೆ ತಿನ್ನೋದು, ಇಂಥದನ್ನೆಲ್ಲ ಬಂದು ತೋಡ್ಕೊಳ್ತಿದ್ರು ಕಷ್ಟಗಳನ್ನ. ಕೆಲವೊಬ್ಬರು ಬಿದ್ದು ಹೊರಳಾಡಿದ್ದು ಕೂಡ ಇದೆ. ಸೊ ಯಾರೇ ಬಂದರೂ ಇವರು ತಾಳ್ಮೆಯಿಂದ ಅವರಿಗೆ ಬುದ್ಧಿವಾದವನ್ನು ಅಥವಾ ಸಮಾಧಾನವನ್ನು ಹೇಳ್ತಿದ್ರು. ಹಾಗಂತ ಎಲ್ಲರನ್ನು ಹೇಳೋಕ್ತಿರಲಿಲ್ಲ, ಇದೆಲ್ಲ ಬಿಟ್ಬಿಡಿ ನೀವು ಲೌಕಿಕ ಜೀವನವನ್ನು, ಎಲ್ಲರೂ ಆಶ್ರಮ ಸೇರ್ಕೊಳ್ಳಿ ಅಂತ ಹೇಳೋಕ್ತಿರಲಿಲ್ಲ ಮಾತೆ ಅವರಿಗೆ. ಹಾಗಾಗಿ ಅವರು ಏನಿದೆ ಅಲ್ಲ ಜ್ಞಾನ ಮಾರ್ಗದಿಂದ ಅವರಿಗೆ ಸುಖ ದುಃಖ ಅದರೆಲ್ಲದರ ಬಗ್ಗೆ ಹೇಳ್ಕೊಂಡು ಯಾವ ಥರ ಜೀವನವನ್ನು ನಡೆಸಬೇಕು ಅನ್ನೋದನ್ನು ವಿವೇಕದಿಂದ ಅವರಿಗೆ ಹೇಳಿ ಕಳಿಸ್ತಿದ್ರು. ಇಂಥದೇ ಒಂದು ಸಂದರ್ಭ ಬರುತ್ತೆ. ಯಶವಂತ ಅನ್ನುವಂಥ ಒಬ್ಬ ಬಂದು ಮಾತೆಯಲ್ಲಿ ಒಂದು ಪ್ರಾಬ್ಲಮನ್ನು ಕೇಳ್ತಾನೆ. ಒಂದು ಕಷ್ಟ ಇರುತ್ತೆ ಲೈಫಲ್ಲಿ. ಒಂದು ವಯಸ್ಸು 28 34 ಒಳಗಡೆ ಯಾವುದೋ ಒಂದು ವಯಸ್ಸು ಇರ್ಬೋದು. ಅವನು ಬರುವಾಗ ನೀಲಿ ಜೀನ್ಸ್ ಹಳದಿ ಟಿ ಶರ್ಟ್ ಹಾಕೊಂಡು ಬಂದಿರ್ತಾನೆ. ಅವ್ನು ಏನು ಪ್ರಾಬ್ಲಮ್ ಇರ್ಬೋದು ಅಂತ ಹೇಳ್ತಾರೆ. ಅವನು ಬಂದು ಕೂತ್ಕೊಂಡು ಹೇಳ್ತಾನೆ, ಇಲ್ಲ ನಿಮ್ಮ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು, ನನ್ನ ಫ್ರೆಂಡ್ ಹೇಳಿದ್ರು ನಿಮ್ಮ ಬಗ್ಗೆ, ನನ್ನೂರು ದಾವಣಗೆರೆಯಲ್ಲೇ ನಾನು IT ಸಿಟಿಯಲ್ಲಿ ಕೆಲಸ ಮಾಡ್ತೀನಿ, ದಿನ ಆಫೀಸ್ ಹೋಗಿ ಬರುವಾಗ ನಿಮ್ಮದು
ಆಶ್ರಮದಲ್ಲಿ ನೋಡ್ತಿರ್ತೀನಿ. ಕಲಿಕೇಶ್ವರರಿಂದ ನೀವು ಗೊತ್ತು ನನಗೆ ಅಂತ ಹೇಳ್ತಾರೆ. ನನ್ನೊಂದು ಕಷ್ಟ ನೀವು ಪರಿಹಾರ ಸೂಚಿಸಬೇಕು ಅಂತ ಹೇಳ್ತಾರೆ. ನನ್ನ ಕಷ್ಟ ಏನು ಹೆಂಡತಿ ಬಗ್ಗೆ ಅಂತ ಹೇಳ್ತಾರೆ. ಹೆಂಡತಿ ಬಗ್ಗೆ ಆಮೇಲೆ ಮಾತೆಯವರಿಗೆ ಅನ್ಸುತ್ತೆ ಇವನಿದು ಏನಾದರೂ ಪ್ರೇಮ ವಿಷಯ ಇರ್ಬೋದು ಅಥವಾ ಡಿವೋರ್ಸ್ ಕೇಸ್ ಇರ್ಬೋದು ಅಥವಾ ಹೆಂಡತಿ ಯಾರು ಬೇರೆ ಇಷ್ಟಪಡ್ತಿದ್ದಾರೆ ಇರ್ಬೋದು ಅನ್ನೋಂಥದ್ದು ನಿರ್ಣಯ ಮಾಡ್ತಾರೆ. ಏನೋ ಒಂದು ಪ್ರಾಬ್ಲಮ್ ಇರ್ಬೋದು ಹೆಂಡತಿ ಬಗ್ಗೆ ಅಂದರೆ ಏನೋ ಒಂದು ಪ್ರೀತಿ ಸಂಬಂಧ ಇರ್ಬೋದು ಅಂತ ಅನ್ಕೊಳ್ತಾರೆ. ಅಷ್ಟರಲ್ಲಿ ಯಶವಂತ ಹೇಳ್ತಾನೆ, ನನ್ನ ಆಫೀಸ್ ಶುರು 9 ಗಂಟೆಗೆ, ನಾನು ಟ್ರಾಫಿಕ್ ಎಲ್ಲ ಸಿಗುತ್ತೆ ಅಂತ 7 ಮನೆಗೆ ಹೋಗ್ತೀನಿ, 7 ಮನೆಯಿಂದ ಬಿಟ್ಬಿಡ್ತೀನಿ. ಹೆಂಡತಿದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ, ಅವಳು ಸೆಕೆಂಡ್ ಶಿಫ್ಟ್ ತಗೊಳ್ತಾಳೆ. ಆರಾಮಾಗಿ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಇದ್ದು ಊಟ ಮಾಡಿ ರಾತ್ರಿ 9 ಆದಮೇಲೆ ಮನೆಗೆ ಬರ್ತಾಳೆ. ಹಾಗಾಗಿ ಅವಳು ಬೆಳಿಗ್ಗೆ ಮನೆಗೆ ಒಬ್ಬಳೇ ಇರ್ತಾಳೆ ಅಂತ ಹೇಳ್ತಾರೆ. ಒಂದಿನ ಏನಾಗುತ್ತೆ, ಯಶವಂತ ಹೆಡ್ಫೋನ್ ಬಿಟ್ಟು ಹೋಗಿರ್ತಾರೆ. ಅದಕ್ಕೆ ಅವರು ಹೋಗಿದ ಅರ್ಧ ಗಂಟೆಗೆ ವಾಪಸ್ ಬರ್ತಾನೆ. ಹೆಂಡತಿನೂ ಕೂಡ ಒಬ್ಬಳೇ ಇರ್ತಾಳಲ್ಲ, ಸರ್ಪ್ರೈಸ್ ಕೊಡೋಣ ಅಂತ ಸದ್ದು ಮಾಡಿ ಒಳಗೆ ಹೋಗ್ತಾನೆ. ಬೆಡ್ರೂಮಲ್ಲಿ ಮಲ್ಗೋ ಕೋಣೆಯಲ್ಲಿ ಏನಾಗಿರುತ್ತೆ, ಕಿಟಕಿ ಓಪನ್ ಇರುತ್ತೆ. ವೈಶಾಲಿ ಅವನ ಹೆಂಡತಿ ವೈಶಾಲಿ ಅವಳು ಆಗಷ್ಟೇ ಎತ್ಕೊಂಡು ಪಿಚ್ಚದ ಕೂದಲಲ್ಲಿ ಕಿಟಕಿಯಿಂದ ಹೊರಗಡೆ ನೋಡ್ತಾ ಇರ್ತಾಳೆ. ಅವಳು ಫೋನ್ ಯಾವುದು ಹಾಡು ಬರ್ತಾ ಇರುತ್ತೆ, ಸಾಂಗ್ ಬರ್ತಾ ಇರುತ್ತೆ. ಅದನ್ನು ಕೇಳಿ ಅವಳು ಕಣ್ಣಲ್ಲಿ ನೀರು ತುಂಬಿಕೊಂಡಿರುತ್ತೆ. ಇವಳಿಗೆ ಇಷ್ಟೊಂದು ಕಳೆದು ಹೋಗಿದ್ದಾಳಲ್ಲ, ಮದುವೆಯಾಗಿ 4 ವರ್ಷ ಆದರೂ, ಇಷ್ಟು ವರ್ಷದಿಂದ ಪರಿಚಯ ಇದ್ರೂ ಕೂಡ ಇವಳಲ್ಲಿ ಇಷ್ಟು ಭಾವನೆಗಳನ್ನ ಅಥವಾ ಭಾವನೆ ತುಂಬಿರುವಂಥ ಒಂದು ಕಣ್ಣುಗಳನ್ನ ನಾನು ನೋಡಿರಲಿಲ್ಲ. ಏನಾಗಿರ್ಬೋದು, ಯಾವ ಸಾಂಗ್ ಇರ್ಬೋದು ಅಂತ ಅವರು ಹೋಗಿ ಕೇಳ್ತಾರೆ. ನನಗೆ ಅದು ಸ್ವಲ್ಪ ಏನನ್ಸುತ್ತೆ, ಅಸೂಯೆ ಆಗುತ್ತೆ. ಇವಳು ಒಂದು ಹಾಡಿನಿಂದ ಇಷ್ಟೊಂದು ಭಾವೋದ್ವೇಗವಾಗಿದ್ದಾಳಲ್ಲ, ಇಂಥ ಒಂದು ಭಾವನೆಯನ್ನು ನನ್ನಿಂದನೂ ಅವಳಿಗೆ ಏನು ತರಿಸೋದಕ್ಕಾಗಲಿಲ್ಲ ಅಂತ ಅವನು ಅಸೂಯೆ ಪಟ್ಟಿದ್ದು ಕೂಡ ಇದೆ. ಆಮೇಲೆ ಇಷ್ಟೆಲ್ಲ ಆದಮೇಲೆ ಇವನು ಸಹಜವಾಗಿ ಒಳಗಡೆ ಹೋಗ್ತಾನೆ. ರಾಧಾಂತ ಮಾಡಬೇಕು, ಅವಳು ಯಾವ ಥರ ರಾಧಾಂತ ಮಾಡಿದ್ಲು, ಯಾಕೆ ಆ ಥರ ಮಾಡಬೇಕಿತ್ತು, ನಾನು ಸಾಂಗ್ ಯಾವ್ದಂತ ಕೇಳಿದಷ್ಟೇ ಕುತೂಹಲದಿಂದ ಅವಳಿಗೆ ಏನೇನು ಮಾತಾಡಬಿಟ್ಟು ನನ್ನನ್ನೇ ಮನೇಲಿ ಕಳ್ಳೆ ಥರ ನೋಡ್ತಿಲ್ಲ ಅಂತೆಲ್ಲ ಹೇಳಿಬಿಟ್ಟು ಅದೊಂದು ಏನು ಹಾಡಿನಿಂದ ತುಂಬ ಪ್ರಾಬ್ಲಮ್ ಆಯಿತು ನಮ್ಮ ಮನೇಲಿ ಅಂತ ಹೇಳ್ತಾನೆ. ಅದಾದಮೇಲೆ ಮುಂದುವರೆದು ನಾನು ಅದಷ್ಟಕ್ಕೆ ಮುಗಿತು. ಆಮೇಲೆ ಬೇರೆ ಯಾಕೆ ಪ್ರಾಬ್ಲಮ್ ಆಯಿತು ಅಂದರೆ, ಅವನು ಕ್ರಿಕೆಟ್ ಪ್ರೇಮಿ ಇರ್ತಾನೆ. ಯಾವುದೇ ಮ್ಯಾಚ್ ಇರಲಿ ಎಲ್ಲ ಲೀಗ್ ಮ್ಯಾಚಸ್ ನೋಡ್ತಿರ್ತಾನೆ, IPL ಇರಲಿ, 1 ಡೇ ಟೆಸ್ಟ್ ಇರಲಿ ಎಲ್ಲ ನೋಡ್ತಿರ್ತಾನೆ. ಅದೇ ಥರ ಒಂದಿನ ರೀಪ್ಲೇ ಮ್ಯಾಚ್ ನೋಡುವಾಗ ಅದು ಆಗೋಗಿರೋ ಮ್ಯಾಚ್ ನೋಡ್ತಿರ್ತಾನೆ. ಅದರಲ್ಲಿ ಒಂದು ಎಲ್ಲ ರಾಷ್ಟ್ರಗೀತೆ ಬರುತ್ತಲ್ಲ ಫೈನಲೆಲ್ಲ ಅಥವಾ ಇಂಟರ್ನ್ಯಾಷನಲ್ ಗೇಮ್ಸಲ್ಲೆಲ್ಲ, ಅದೇ ಥರ ಒಂದು ಗೇಮಲ್ಲಿ ಇಂಡಿಯಾ ಮತ್ತು ಬಾಂಗ್ಲಾದೇಶ ಇರುತ್ತೆ. ಭಾರತದ ರಾಷ್ಟ್ರಗೀತೆ ಮೊದಲಾಗುತ್ತೆ, ಅದಾದಮೇಲೆ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಬರುತ್ತೆ. ಬಾಂಗ್ಲಾದೇಶದ ರಾಷ್ಟ್ರಗೀತೆ ಶುರುವಾಗಿತ್ತೆ, ಇವನಿಗೆ ಫುಲ್ ಜಂಗಾಬಲವೇ ಉಡುಗಿ ಹೋಯಿತು. ಯಾಕಂದರೆ ಅವನು ಹೆಂಡತಿ ಕೇಳ್ತಿದ್ದ ಸಾಂಗ್ ಮತ್ತು ಬಾಂಗ್ಲಾದೇಶದ ರಾಷ್ಟ್ರಗೀತೆ ಒಂದೇ ಆಗಿತ್ತು. ಇದನ್ನು ನೋಡಿ ಅವನಿಗೆ ತಲೆ ಹಾಳಾಗುತ್ತೆ. ಹೆಂಡತಿ ಅದಕ್ಕೆ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ಲು, ಹೆಂಡತಿ ಪಕ್ಕ ಬಾಂಗ್ಲಾದೇಶದವಳು, ಅಲ್ಲಿಂದ ಇಲ್ಲಿ ಗೂಢಚಾರ್ಯ ಬಂದಿದ್ದಾಳೆ ಅಥವಾ ಅಲ್ಲಿಂದ ಇಲ್ಲಿ ತಪ್ಪಿಸ್ಕೊಂಡು ಬಂದಿದ್ದಾಳೆ ಅಂತ ನೀವು ಭಯ ಆಗುತ್ತೆ. ಅಯ್ಯೋ ದೇವ್ರು ಏನು ಮಾಡೋದು, ನನಗೇನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಅಂತ ಅವ್ನಿಗೆ ಭಯ ಆಗುತ್ತೆ. ಆಮೇಲೆ ಅವನು ಯೋಚನೆ ಮಾಡ್ತಾನೆ, ಇಲ್ಲ ಅವಳು ಮೈಸೂರಿನವಳಲ್ವಾ, ಹಾಗಂತ ಹೇಳೋದು ಯಾರಿಗೂ ಗೊತ್ತು ಎಲ್ಲಿಂದ ಅಂತ. ಅವನು ಅವಳ ಕಪಾಟಲ್ಲಿರೋ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ತಾನೆ. ಅದು ಒಂದು ಸಿನಿಮಾದಲ್ಲಿ ಇರೋ ಥರ ಅವನಿಗೆ ಅನುಭವ ಬರುತ್ತೆ. ಅವಳ ಬರ್ತ್ ಸರ್ಟಿಫಿಕೇಟಲ್ಲಿ ಪಾಸ್ಪೋರ್ಟ್ನಲ್ಲಿ ಹುಟ್ಟಿದ ಊರು ಬರ್ತ್ ಪ್ಲೇಸ್ ಇಂದ ಅದು ಅಂಕೋಲ ಅಂತ ಇರುತ್ತೆ, ರಾಷ್ಟ್ರೀಯತೆ ಕಾಲಮಲ್ಲಿ ಭಾರತ ಅಂತ ಇರುತ್ತೆ. ಅವನಿಗೆ ಯಾಕೋ ಅನುಮಾನ ಬರುತ್ತೆ, ಕಾಲೇಜಲ್ಲಿ ಇಷ್ಟಪಟ್ಟು ಮದುವೆ ಆಗಿಬಿಟ್ಟೆ ಅಲ್ಲ, ನನ್ನ ತಲೆ ಮೇಲೆ ದೊಡ್ಡ ಕಲ್ಲೆ ತಗೊಂಡೆ, ಇವಳು ಪಕ್ಕ ಬಾಂಗ್ಲಾದೇಶದವಳೆ ಅಂತ ಕನ್ಫರ್ಮ್ ಆಗುತ್ತೆ. ಇದನ್ನು ಕೇಳಿ ಮಮತಾನಂದಮಯ್ಯವರ ಹಣೆ ಮೇಲೆ ಕೂಡ ನೀರುಗಳು ಮಾಡುತ್ತೆ. ಇನ್ನೊಂದು ರಾಷ್ಟ್ರದ ರಾಷ್ಟ್ರಗೀತೆ ಕೇಳಿ ಇಷ್ಟೊಂದು ಶೋಕಿಸ್ತಾಳಲ್ಲ ಇವಳು, ಹಾಗಾಗಿ ಇವಳಿಗೂ ಬೇರೆ ಏನಾದರೂ ಇರ್ಬೋದು ಅಥವಾ ದೇಶದ ಬಗ್ಗೆ ಏನಾದರೂ ಅಥವಾ ದೇಶದೊಳಗೆ ಇರ್ಬೋದು ಇವಳು ಅಂತ ಇವರಿಗೂ ಕೂಡ ಅನಿಸುತ್ತೆ. ಇವರಿಗೂ ಕೂಡ ಇದು ಕಷ್ಟನೇ ಇದೆ, ಸ್ವಲ್ಪ ಪ್ರಾಬ್ಲಮ್ ಇದೆ, ದೊಡ್ಡ ಧರ್ಮ ಸಂಕಷ್ಟದ ಸಂಗತಿ ಅಂತ ಅನಿಸುತ್ತೆ. ಹಾಗೆ ಏನೇನು ಹೇಳ್ತಾನೆ, ತಾನು ಭಾಳ ವೆಬ್ ಸೀರೀಸ್ ನೋಡಿದ್ದೀನಿ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಗೂಢಚಾರಿಗಳಾಗಿ ಬರ್ತಾರೆ, ಎಲ್ಲ ಹಾಗೆ ಇಟ್ಕೊಂಡು ಬರ್ತಾರೆ ಅವರು, ದೇಶದಲ್ಲಿ ರಹಸ್ಯವಾಗಿ ಏನೇನೋ ಕೆಲಸಗಳನ್ನ ಮಾಡಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಂದೇಶ ರವಾನಿಸ್ತಾರೆ. ಇದೆಲ್ಲ ನೋಡಿದ್ದೀನಿ ನಾನು, ಹಾಗಾಗಿ ಬೇರೆಯವ್ರ ಹತ್ರ ಇದ್ರ ಬಗ್ಗೆ ಚರ್ಚೆ ಮಾಡೋ ಹಾಗೂ ಇಲ್ಲ, ಹಾಗೆ ನಿಮ್ಮ ಹತ್ರ ಹೇಳ್ಕೊಂಡೆ, ಮತ್ತು ಇದರಿಂದ ನನಗೆ ಈಗ ಸ್ವಲ್ಪ ಸಮಾಧಾನ ಕೂಡ ಆಗ್ತಾ ಇದೆ ಅಂತ ಹೇಳ್ತಾನೆ. ಇದರಿಂದ ಸತ್ಯ ಹೋಗ್ಬೇಕು ಅನಿಸ್ತಾ ಇದೆ, ಅಷ್ಟೊಂದು ಪ್ರಾಬ್ಲಮ್ಸ್ ಆಗ್ತದೆ, ಅಷ್ಟೊಂದು ಟೆನ್ಷನ್ ಆಗ್ತದೆ, ಅಷ್ಟೊಂದು ಕುಗ್ಗೋಗಿದೆ ನಾನು ಅಂತ ಹೇಳ್ತಾನೆ. ಆಮೇಲೆ ಯಶವಂತ ಏನು ಹೇಳ್ತಾನೆ, ಅಮ್ಮನಿಗೆ ಪರೋಕ್ಷವಾಗಿ ಮಾತಾಡುವಾಗ, ಇವಳು ಬಾಂಗ್ಲಾದೇಶದ ಬಳಿಗೆ ಅಮೆರಿಕಾದ ಇಂಗ್ಲೆಂಡಿಗೆ ಆದರೂ ಕೇಳ್ತಿದ್ರೆ ನನಗೆ ಹೇಳೋದಕ್ಕಾದ್ರೂ ಚೆನ್ನಾಗಿತ್ತು, ಸ್ವಲ್ಪ ನಾನು ಹೆಮ್ಮೆಯಿಂದಾದರೂ ಹೇಳ್ತಿದ್ದೆ, ಆದರೆ ಇದರಿಂದ ಸ್ವಲ್ಪ ಭಯನೇ ಆಗ್ತಿದೆ ನಾನು ಜಾಸ್ತಿ ಅಂತ ಹೇಳ್ತಾನೆ. ಅದಾದಮೇಲೆ ಮಮತಾನಂದಮಯ್ಯವರಿಗೆ ಹೇಳ್ತಾನೆ, ಅವಳ ಹತ್ರ ನೀವು ಸ್ವಲ್ಪ ಮಾತಾಡಿ ಅಂತ ಹೇಳಿ ಅವ್ನು ಹೋಗ್ತಾನೆ. ಅದು 2 ತಿಂಗಳಾಗುತ್ತೆ. 2 ತಿಂಗಳಾಗುವವರೆಗೂ ಇವರಿಗೆ ಅದ್ರ ಬಗ್ಗೆ ನೆನಪಾಗ್ತಿರುತ್ತೆ ಮಮತಾನಂದಮಯ್ಯ, ಎಲ್ಲಿ ಹೋದ್ರು ಇವ್ರು ಯಾಕೆ ಬರಲಿಲ್ಲ ಇನ್ನು ಅಂತ. 2 ತಿಂಗಳಾದಮೇಲೆ ಬರ್ತಾಳು ಯಾರು, ವೈಶಾಲಿ ಬಂದು ಇವರ ಸೇವಕರು ಇರ್ತಾರಲ್ಲ ವಿಮಲಾ ಮತ್ತು ಸೇವಂತಿ ಅವರು, ಅವತ್ತು ಅವರ ಅವ್ರ ಜೊತೆ ಸ್ವಲ್ಪ ಗದ್ದರಿಸ್ಕೊಂಡೆ ಮಾತಾಡ್ತಾರೆ. ಇವ್ರಿಗೆ ವೈಶಾಲಿ ಹೆಸರು ಕೇಳಿದ್ರೆ ನೆನಪಾಗುತ್ತೆ, ವೈಶಾಲಿ ಬೇರೆ ಯಾವುದೋ ಒಂದು ಹೆಸರಾಗಿದ್ರು ಅಷ್ಟೇ ನೆನಪು ಮಾಡ್ಕೊಳ್ತಿರ್ಲಿಲ್ಲ, ವೈಶಾಲಿ ಮೇಲೆ ಅವ್ರಿಗೆ ನೆನಪಾಗುತ್ತೆ, ಯಾಕಂದ್ರೆ ಅಷ್ಟು ದೊಡ್ಡ ಸಂಗತಿ ಆಗಿತ್ತು. ಅವ್ನು ಆ ಥರ ಮಾಡಿ ಹೇಳಿ ಹೋಗಿರ್ತಾನೆ. ಆಮೇಲೆ ಮಾತಾಡ್ತಾರೆ, ಏನಂತ ಮಾತಾಡ್ತಾರೆ, ಹೇಗಿದೆಯಾ ಅಂತ, ಎಲ್ಲ ಕ್ಷೇಮ ಅಲ್ಲ ಅಂತ ಹೇಳ್ತಾನೆ. ಹೌದು ಎಲ್ಲ ಕ್ಷೇಮವಾಗಿದೆ, ಆರಾಮಾಗಿ ಇರಬೇಕು ಅಂತ ಹೇಳ್ತಾಳೆ. ಯಾಕೆ ಏನಾಯಿತು ಅಂತ ಕೇಳಿದಾಗ, ಇಲ್ಲ ನಾವಿಬ್ಬರು ಜೊತೆಯಲ್ಲಿಲ್ಲ ಇವಾಗ, ನಾನು ಯಶವಂತ ಮತ್ತೆ ಬೇರೆ ಇದ್ದೀವಿ ಅಂತ ಹೇಳ್ತಾರೆ. ಅವಳ ಆ ಥರ ಹುಡುಗಿನ ನೋಡಿರಲಿಲ್ಲ, ಅವ್ರ ಹತ್ರ ಡಿಸ್ಕ್ರೈಬ್ ಮಾಡ್ತಾರೆ, ಎಲ್ಲ ಚೂಪಾಗಿದ್ಲು ಅಂತ ಅವಳು, ಮೂಗು ಹುಬ್ಬು ಕಣ್ಣು ರೆಪ್ಪೆ ಎಲ್ಲನೂ ಉದ್ದುವಾಗಿತ್ತು, ನೀಳ ಉಗುರುಗಳಿದ್ವು, ಮಣಿಕಟ್ಟು ನೇರಕತ್ತು ಒಂಥರ ನೃತ್ಯಗತಿ ಮೈ ಕಟ್ಟಿತ್ತು ಅಂತ ಅವಳಿಗೆ. ಜೊತೆ ಇಲ್ಲ ಅಂದರೆ ಏನಾಯ್ತು ಅಂತ ಕೇಳ್ತಾಳೆ. ಆವಾಗ ವೈಶಾಲಿ ಬಿಟ್ಟು ಹೋದ, ಅವ್ನು ಹೇಗೆ ಬಿಟ್ಟು ಹೋದ, ಇಬ್ಬರು ಹೇಗೆ ಬೇರೆ ಬೇರೆ ಅಂತ ಕತೆ ಹೇಳ್ತಾಳೆ. ಒಂದಿನ ನಂದಿ ಹಿಲ್ಸ್ಗೆ ವೀಕೆಂಡ್ ಅಂತ ಹೋಗ್ತಾರೆ ಅವರು, ಎಲ್ಲ ಸುತ್ತಾಡಿ ಸೌತ್ ಇಂಡಿಯನ್ ಥಾಲಿ ಆರ್ಡರ್ ಮಾಡ್ಕೊಂಡು ಕೊಡ್ತಾರೆ. ಆವಾಗ ಯಶವಂತ ಡೈರೆಕ್ಟಾಗಿ ಹೇಳ್ತಾನೆ, ಅಂತ ನೀನು ಯಾರಂತ ನಂಗೆ ಗೊತ್ತಾಗಿದ್ದೀನಿ, ಸ್ಪೈ ಹೌದಲ್ಲ ಅಂತ ಕೇಳ್ತಾನೆ. ನಾನು ಸ್ಪೈ ಅಂತ ಇವ್ರು ತಮಾಷೆ ತಗೊಳ್ತಾಳೆ. ನಾನು ಸ್ಪೈ ಅಂತ ಕೇಳಿದಾಗ, ನಿಮ್ಮವ್ರು ಎಷ್ಟು ಜನ ಇದ್ದೀರಿ, ಯಾಕೆ ಬಂದಿದ್ದೀರಿ, ಏನು ಮಾಡ್ತೀರಿ ಅಂತ ಕೇಳ್ತಾಳೆ. ನೋಡು ನಿನ್ನ ಗೇಮ್ ಓವರು, 2 ವಾರದಿಂದ ನನ್ನ ತಲೆ ಹಾಳಾಗೋಗಿದೆ, ಇದು ದೇಶದ ವಿಷಯ, ನೀನು ನನ್ನನ್ನು ಬಳಸ್ಕೊಳ್ತಿದ್ಯಾ ಅಂತ ಹೇಳ್ತಾನೆ. ಅದಾದಮೇಲೆ ಇವಳು ಬೇಜಾರಾಗಿ ಇವಳು ಏನು ಮಾತಾಡೋ ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ, ಅಥವಾ ಇವಳ ಎಕ್ಸ್ಪ್ಲೇಷನ್ ಕೂಡ ಕೇಳೋಕೆ ರೆಡಿ ಇರೋದಿಲ್ಲ. ಸುಮ್ಮನೆ ಊಟ ಮಾಡ್ತಾರೆ. ಆಮೇಲೆ ವಾಪಸ್ ಮನೆಗೆ ಹೋಗ್ತಾರೆ. ನಿಮ್ಮ ಅಪ್ಪ ಅಮ್ಮನವರು ಯಾವುದು, ಜಜ್ಜು ಯಾವುದು, ನೀವೆಲ್ಲ ಒಂದೇ ಸಲ ಬಂದಿದ್ರೆ ಇಲ್ಲಿ, ನೀನು ಇಷ್ಟದ ಬಣ್ಣ ಯಾವುದು, ಅಕ್ಕಿ ಯಾವುದು, ನಿನ್ನ ಶಾಲೆ ಸ್ನೇಹಿತರು ಯಾರು, ನೀನು ಯಾಕೆ ಕುಂಕುಮ ಇಡೋದಿಲ್ಲ, ನೀನು ಹುಟ್ಟಿದ ಸ್ಥಳ ಅಂಕೋಲ ಯಾಕೆ, ಇದೆಲ್ಲ ಇತ್ಯಾದಿ ಕ್ವಶನ್ಸ್ನ ಕೇಳ್ತಾರೆ. ಅವಳಿಗೆ ಇದೆಲ್ಲ ಸಿಟ್ಟು ಬರುತ್ತೆ. ಅದಾದಮೇಲೆ ನೀನು ಜಾಸ್ತಿಯಾಗಿ ಕೇಳಿರೋ ಹಾಡು ಕೂಡ ಅದೇ ಇದೆ, ಬಾಂಗ್ಲಾದೇಶದ ಏನು ರಾಷ್ಟ್ರಗೀತೆ ಇದೆ, ಯಾಕದು, ಇದೆಲ್ಲವನ್ನ ಕೇಳಿದಾಗ ಅವಳಿಗೆ ಏನಾಗುತ್ತೆ, ಬೇಸರ ಆಗುತ್ತೆ, ಮತ್ತು ಸ್ವಲ್ಪ ಕೋಪ ಕೂಡ ಬರುತ್ತೆ. ನೀವು ಹೇಗೆ ನನ್ನ ಗೊತ್ತಿಲ್ಲದೇನೆ ನಾನು ಇದೆಲ್ಲ ನೋಡಿದ್ದಾನೆ, ಒಂದು ವೆಬ್ ಇದನ್ನೆಲ್ಲ ಹೇಗೆ ಚೆಕ್ ಮಾಡ್ತಾನೆ, ವೆಬ್ ಹಿಸ್ಟ್ರಿ ಹೇಗೆ ಚೆಕ್ ಮಾಡ್ತಾನೆ ಅನ್ನೋಂಥದ್ದು ಸಿಟ್ಟು ಬರುತ್ತೆ. ಆಮೇಲೆ ಅವನು ನೀನು ಬೇಡ ಅಂತ ಬಿಟ್ಟು ಹೋಗ್ತಾನೆ. ಇವಳು ಅದನ್ನು ನಿಲ್ಲಿಸೋದಕ್ಕೂ ಕೂಡ, ಅವನ್ನ ತಡೆಯೋದಕ್ಕೂ ಕೂಡ ಹೋಗಲ್ಲ. ಅವ್ನು ಬಿಟ್ಟ ಮೇಲೆ ಇಬ್ಬರು ಕೂಡ ಬೇರೆ ಬೇರೆ ಆಗಿರ್ತಾರೆ. ಅವನು ಡಿವೋರ್ಸ್ ಪೇಪರ್ಸ್ ಕೂಡ ಕಳಿಸ್ತಾನೆ ಇವಳಿಗೆ. ಸೊ ಅಷ್ಟೇ ಆಗುತ್ತೆ ವಿಷಯ. ಆಮೇಲೆ ಏನೇನೋ ಕಥೆಗಳನ್ನ ಕಟ್ಕೊಳ್ತಾ ಇದ್ದ ಯಾರಿಗೆ, ಮಮತಾನಂದಮಯ್ಯವರಿಗೆ ಇಷ್ಟಕ್ಕೆ ಬೇರೆ ಬೇರೆ ಆಗಿಬಿಟ್ಟಲ್ಲ ಅಂತ ಅನಿಸುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ ಅಂತ ಅವರು ಸುಮ್ಮನೆ ಆಗಿರ್ತಾರೆ. ಮದುವೆಯಾಗಿ 4 ವರ್ಷ ಆಗಿರುತ್ತೆ, ಅದಕ್ಕೂ ಹಿಂದೆ 6 ವರ್ಷದಿಂದ ಒಟ್ಟಿಗೆ ಇರ್ತಾರೆ, ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ. ಹಾಗಾಗಿ ಎಷ್ಟು ಮಾಡಿದ್ರು ಅದು ಒಂದಾಗೋದಿಲ್ಲ. ಅವಳು ತುಂಬ ಪ್ರಯತ್ನ ಪಡ್ತಾಳೆ ಹೇಳೋದಕ್ಕೆ, ಬಟ್ ಅವನು ಎಷ್ಟು ಮಾಡಿದ್ರು ಕೇಳೋದಿಲ್ಲ. ಈ ಹಾಡು ಕೂಡ ರವೀಂದ್ರನಾಥ್ ಟಾಗೋರೆ ಬರ್ತಿರೋದು ಅಂತೆಲ್ಲ ಹೇಳ್ತಾಳೆ. ಅವಾಗ ಅವನು ರವೀಂದ್ರನಾಥ್ ಟಾಗೋರೆ ಬರ್ತಿರೋದು ಅದನ್ನ ಯಾಕೆ ಕೇಳ್ತೀಯ, ನಮ್ಮ ದೇಶದ ಕೇಳ್ಬೋದಲ್ಲ ನೀನು ಅಂತ, ಲತಾ ಮಂಗೇಶ್ಕರ್ ಹಾಡಿರೋದು ಅಂತೆಲ್ಲ ಹೇಳ್ತಾನೆ. ಆಮೇಲೆ ಅವ್ನು ಹೋದಾಗ ಅವಳು ಬಿಟ್ಬಿಡ್ತಾಳೆ, ಹೋಗಲಿ ಅಂತ, ನಿನಗೆ ಎಷ್ಟು ಜಂಬ ಇದೆ ಅಂತೆಲ್ಲ. ಆಮೇಲೆ ಲಾಸ್ಟಲ್ಲಿ ಅವಳು ಸೀರೆಯನ್ನು ಸರಿ ಮಾಡ್ಕೊಳ್ತಾ, ದಿಸ್ ಇಸ್ ಕಿಲ್ಲಿಂಗ್ ಅಂದರೆ ತುಂಬ ತೊಂದರೆ ಕೊಡ್ತಾರೆ ಅಂತ ಹೇಳುವಾಗ ಇವರು ಮಮತಾನಂದಮಯ್ಯವರು ಮುಗುಳ್ನಾಕು ಯಾಕೆ ಹುಡುಕೋದೆ ಸುಮ್ಮನೆ ಅಂತ. ಅವಾಗ ಅವಳು ಇಲ್ಲ ನಂಗೆ ಬೇಕು, ಐ ವಾಂಟ್ ಇಟ್ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಕತ್ಲಾಗ್ತಾ ಬರುತ್ತೆ. ಆಮೇಲೆ ವೈಶಾಲಿ ಹೋಗ್ತಾಳೆ, ಏನಂತ, ಹೌದು ನಿಮ್ಮ ಹತ್ರ ಮಾತಾಡಿದ್ದು ಒಳ್ಳೆಯದಾಯಿತು, ಮನಸ್ಸು ಹಗುರಾಯಿತು ಅಂತ ಹೇಳ್ಕೊಂಡು ಆಶ್ರಮದಿಂದ ಹೋಗ್ತಾಳೆ. ಆಮೇಲೆ ಅಮ್ಮ ಕಡೆಯಲ್ಲಿ ಒಂದು ರಾಷ್ಟ್ರಗೀತೆ ವಿಷಯ ಮಾತ್ರವಾಗಿ ಉಳಿದಿರಲಿಲ್ಲ. ಅವರಿಗೆ ಏನನ್ಸುತ್ತೆ, ಮಮತಾನಂದಮಯ್ಯವರಿಗೆ
ಇದೊಂದು ರಾಷ್ಟ್ರಗೀತೆಯಿಂದ ಇಷ್ಟೆಲ್ಲ ಆಯ್ತು ಅನ್ನೋಂಥದ್ದು ತಲೆಯಲ್ಲಿ ಯಾವಾಗಲೂ ಇರುತ್ತೆ. ರಾಷ್ಟ್ರಗೀತೆಯಿಂದ ಇಷ್ಟೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ, ಇಬ್ಬರು ಹೇಗೆ ಬೇರೆ ಬೇರೆ ಆಗುತ್ತಾರೆ ಅನ್ನೋಂಥದ್ದು ಇರುತ್ತೆ. ಆಮೇಲೆ ಅಷ್ಟರಲ್ಲೇ ಆಶ್ರಮದಲ್ಲಿ ಗೀತಾ ಅನ್ನೋ ಹುಡುಗಿ ಕೆಲಸ ಮಾಡ್ತಿರ್ತಾಳೆ ಕಂಪ್ಯೂಟರ್ನಲ್ಲಿ. ಏನು ಮಾಡ್ತಿದ್ಯಾ ಅಂತ ಅವರು ಕೇಳೋಕೆ ಬರ್ತಾರೆ, ಇಲ್ಲಿಂದ ಹೂವಿನ ಗಿಡಗಳ ಗಾರ್ಡನಿಂದ ಬರ್ತಾರೆ. ಇಲ್ಲ ಇಮೇಲ್ ಕಳಿಸೋದಿತ್ತು ಅಷ್ಟೇ ಮಾಡ್ತಿದ್ದೀನಿ ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ್ರೆ ಆಯಿತು ಅಂತ ಹೇಳ್ತಿರ್ತಾರೆ. ಏನು ಬೇಕಿತ್ತು ನಿಮ್ಮನ್ನು ಕೇಳಿದಾಗ, ಇಲ್ಲ ನನಗೇನು ಮಾಹಿತಿ ಬೇಕಿತ್ತು ಅಂತ ಕೇಳ್ತಾರೆ. ಏನು ಮಾಡಬೇಕು ನಾನು ಹುಡ್ಕೋದಕ್ಕೆ ಅಂತ ಕೇಳ್ತಾರೆ. ಏನಿಲ್ಲ ಟೈಪ್ ಮಾಡಿದ್ರೆ ಆಯಿತು ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾರೆ. ಆಮೇಲೆ ಅವಳು ಅತ್ತ ಹೋಗಿದ್ದೆ, ಇವರು ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಂತ ಟೈಪ್ ಮಾಡಿ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಕೇಳಿ ಒಂದ್ಸಲ ಅಲ್ಲ ಎರಡು ಸಲ ಮತ್ತೆ ಕೇಳ್ತಾ ಇರ್ತಾರೆ. ಅದು ಅವರಿಗೆ ಅದು ಅಜ್ಜಿ ಹಾಡ್ತಿದ್ದ ಭಜನೆ ಥರ ಅವರಿಗೂ ಕೂಡ ಇಷ್ಟ ಆಗುತ್ತೆ. ಅದರಿಂದ ಅವರ ಮನಸ್ಸು ಕೂಡ ಆರ್ದ್ರಕೊಂಡು ಕಣ್ಣು ನೀರು ತುಂಬಿಕೊಳ್ಳುತ್ತೆ. ಅದಾದಮೇಲೆ ಮರುದಿನ ಮುಂಜಾನೆಗೆ ಧ್ಯಾನ ಕುಳಿತಾಗ ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾಭವತಿ ಭಾರತ ಅನ್ನೋ ಒಂದು ಸುಕ್ತಿಯನ್ನು ಪರಿಪರಿಯಾಗಿ ಅವರು ಹೇಳ್ಕೊಳ್ತಾ ಇರ್ತಾರೆ. ಯಾವಾಗಲೂ ಕೂಡ ಅವರ ಅಂತಃಕರಣಕ್ಕೆ ಏನು ಯೋಚನೆ ಬರ್ತಾ ಇರ್ತಾರೆ, ಅದ್ರ ಬಗ್ಗೆ ಅವರು ಯೋಚಿಸ್ತಾ ಇರ್ತಾರೆ. ಅಷ್ಟರಲ್ಲೇ ತಪೋಭಂಗ ಆಗುವಂತೆ ಬಾಗಿಲು ಬಡ್ತಾ ಸದ್ದಾಗುತ್ತೆ. ಆವಾಗ ಆಫೀಸಲ್ಲಿ ಹುಡುಗ ಬಂದು ಹೇಳ್ತಾನೆ, ಧರ್ಮದರ್ಶಿಗಳು ತುರ್ತು ಸಭೆ ಕರೀತಿದ್ದಾರೆ, ನೀವು ಈಗಲಿಂದ ಹೊರಗಡೆ ಹೋಗಬೇಕು ಅಂತ ಹೇಳ್ತಾರೆ. ಇದರ ಅರ್ಥ ಏನಂದರೆ ಧರ್ಮದರ್ಶಿಗಳು ಸಮಿತಿಯವರು ಏನು ಕಾಯ್ತಾ ಇದ್ರಲ್ಲ ಇವ್ರನ್ನ ಆಶ್ರಮದಿಂದ ಹೊರಗಡೆ ಹಾಕಬೇಕಂತ, ಅದು ಕೂಡ ಇಲ್ಲಿ ಸಂಪನ್ನ ಆಗುತ್ತೆ. ಇವರು ಬಾಂಗ್ಲಾದೇಶದ ಹಾಡು ಕೇಳ್ತಿದ್ರು, ಅದಕ್ಕೋಸ್ಕರ ಇವರನ್ನು ಹೊರಗಡೆ ಹಾಕ್ಬಿಡುವಂತ ಅವರು ಕೂಡ ಅವರ ಒಂದು ಏನು ಯೋಚನೆ ಇತ್ತು ಅದನ್ನು ಇಲ್ಲಿ ಸಫಲ ಮಾಡ್ಕೊಳ್ತಾರೆ. ಇದರಿಂದ ಮಮತಾನಂದಮಯವರಿಗೆ ಒಂದು ವಿಷಯ ಗೊತ್ತಾಗುತ್ತೆ ಅಂದರೆ ಹಾಡಾಗಿ ಕೇಳಬೇಕು. ಅದು ಯಾವ ದೇಶದ ರಾಷ್ಟ್ರಗೀತೆ ಆಗಿರುತ್ತೆ, ಯಾವುದೇ ಒಂದು ಪ್ರದೇಶದಿಂದ ಬಂದಿರಲಿ ಹಾಡು ಅದು ಮನಸ್ಸಿಗೆ ಮುಡಿದಾಗ ಇಷ್ಟವಾದರೆ ಅದನ್ನು ಪದೇ ಕೇಳ್ತಾರೆ ಮತ್ತು ಭಾವನೆ ತಾನಾಗಿ ಬರುತ್ತೆ. ಅದನ್ನು ನಾವು ಯಾರು ತಡೆಯೋದಕ್ಕಾಗಲ್ಲ, ಯಾವುದೇ ಹಾಡಿರಲಿ. ಇಲ್ಲೂ ಕೂಡ ಅದೇ ಆಗಿತ್ತು. ಆ ಹುಡುಗಿಯಾರು ವೈಶಾಲಿ ಬೇರೆ ದೇಶದೊಳಗಿರಲಿಲ್ಲ, ಬಾಂಗ್ಲಾದೇಶದೊಳಗಿರಲಿಲ್ಲ, ಅವಳಿಗೆ ಅದು ಇಷ್ಟವಾಗಿತ್ತು, ಹಾಗಾಗಿ ಅವಳು ಕೇಳ್ತಿಲ್ಲ. ಅದನ್ನು ಇವರು ಎಕ್ಸ್ಪೀರಿಯನ್ಸ್ ಮಾಡಿತ್ತು. ಬಟ್ ಹೊರಗಿನ ಜಗತ್ತೇನಿದೆ ಅದು ನೋಡುವ ರೀತಿಯೇ ಬೇರೆ ಇರುತ್ತೆ. ಅದು ಯಾವಾಗಲೂ ಒಂದು ಚೌಕಟ್ಟನ್ನು ಹಾಕೊಂಡಿರುತ್ತೆ. ಆ ಚೌಕಟ್ಟಿನಲ್ಲಿ ಯೋಚನೆ ಮಾಡೋದ್ರಿಂದ ಇಂಥ ಪರಿಸ್ಥಿತಿ ಉಂಟಾಗುತ್ತೆ. ಅಲ್ಲೂ ಗಂಡ ಹಿಂದೆ ಬೇರೆ ಬೇರೆ ಆದರೂ ಇಲ್ಲೂ ಕೂಡ ಇವರನ್ನ ಆಶ್ರಮದಿಂದ ಹೊರಗೆ ಹಾಕೋದಕ್ಕೆ ಒಂದು ಒಳ್ಳೆ ದಾರಿ ಆಗುತ್ತದೆ. ಇಷ್ಟೇ.